ನಮಸ್ಕಾರ. ನಿಮಗೆ ಒಂದು ವಿಷಯ ಗೊತ್ತಾ? ಈಗ ಮಂಗಲ ಮತ್ತು ಮಂಗಳ ಅನ್ನೋ ಹೆಸರನ್ನು ಬಹುತೇಕ ಜನರಿಗೆ ಗೊಂದಲ ಇದೆ. ಆ ಹೆಸರ ಬಗ್ಗೆ ಮಂಗಲ ಮತ್ತು ಮಂಗಳ ಎರಡು ಒಂದೇ ಅರ್ಥನಾ? ಇಲ್ಲ, ಖಂಡಿತ ಇಲ್ಲ. ಇಲ್ಲಿ ಅರ್ಥದ ಆಟ ಇದೆ. ಮಂಗಲ ಅಂದರೆ ನೋಡಿ, ನಾನು ನಿಮಗೆ ಇವತ್ತು ಕ್ಲಿಯರ್ ಆಗಿ ಹೇಳ್ತೇನೆ. ಮಂಗಲ ಮತ್ತು ಮಂಗಳ ಅದೆರಡು ಅಕ್ಷರದ ವ್ಯತ್ಯಾಸ, ಅರ್ಥ ವ್ಯತ್ಯಾಸ. ತುಂಬ ಜನರು ಮಂಗಲ ಅನ್ನೋರಿಗೆ ಮಂಗಳ ಅಂತ ಕರೀತಾರೆ. ಇದು ಕಾಮನ್ ಸಮಸ್ಯೆ. ಇವತ್ತು ನಾನು ನಿಮಗೆ ಈ ಗೊಂದಲವನ್ನು ನಾನು ಕ್ಲಿಯರ್ ಮಾಡ್ತೇನೆ. ಇಲ್ಲಿ ಒಂದು ಅರ್ಥದ ಆಟ ಇದೆ. ನೋಡಿ ನೋಡಿ, ಮಂಗಲ ಅಂದರೆ ಶುಭಾರಂಭ, ಶುಭ ಕಾರ್ಯ, ಒಳ್ಳೆಯದಾಗಲಿ ಅನ್ನೋ ಪ್ರಾರ್ಥನೆ. ಮಂಗಳ ಅಂದರೆ ಕಲ್ಯಾಣ ತರುವ ಶುಭ ಫಲ. ಮಂಗಳ ಹಾಡಿದ್ರು, ಮಂಗಳ ಹಾಡಿದ್ರು, ಮಂಗಳವಾಗಲಿ ಹೇಳ್ತಾರೆ. ಮಂಗಲವಾಗಲಿ, ಮಂಗಲ ಹಾಡಿದ್ರು ಹೇಳೋದಿಲ್ಲ, ಮಂಗಳವಾಗಲಿ ಹೇಳ್ತಾರೆ. ಫಾರ್ವೆಲ್. ಮಂಗಳ ಅಂದರೆ ಕಲ್ಯಾಣ ತರುವ ಶಕ್ತಿ, ಶುಭ ಫಲ. ಜ್ಯೋತಿಷ್ಯದಲ್ಲಿ ಮಂಗಳ ಗ್ರಹ, ಅದೊಂದು ಗ್ರಹ. ಅಂದರೆ ನೋಡಿ, ಕಾರ್ಯ ಶುರು ಮಾಡುವಾಗ ಮಂಗಲ, ಅದರ ಫಲ ಜೀವನದಲ್ಲಿ ಕಾಣಿಸಿದಾಗ ಮಂಗಳ. ಇದು ಒಂದೇ ಒಂದು ಕ್ಲಿಯರ್ ಆಗಿ ಹೇಳ್ತೇನೆ. ಒಂದು ಸೆಂಟೆನ್ಸಲ್ಲಿ ನಿಮಗೆ ಮಂಗಲ ಮತ್ತು ಮಂಗಳ ಅರ್ಥ ವ್ಯತ್ಯಾಸವನ್ನು ಹೇಳ್ತೇನೆ. ನಿಮಗೆ ಒಂದೇ ಸೆಂಟೆನ್ಸಲ್ಲಿ ನಾನು ಇವತ್ತು ಹೇಳಬೇಕಂತೇಳಿ, ಆದರೆ ನಿಮಗೆ ಅರ್ಥ ಮಾಡಿಸ್ಬೇಕಂತ. ಕಾರ್ಯ ಶುರು ಮಾಡುವಾಗ ಮಂಗಲ, ಅದರ ಫಲ ಜೀವನದಲ್ಲಿ ನಮಗೆ ಕಾಣಿಸಿದಾಗ ಅದು ಮಂಗಳ. ಪದ ಚಿಕ್ಕದಾದರೂ ಅರ್ಥ ತುಂಬ ದೊಡ್ಡದಾಗಿದೆ. ಎರಡರದ್ದು ಅರ್ಥ ವ್ಯತ್ಯಾಸ ಕೂಡ ತುಂಬ ದೊಡ್ಡ ವ್ಯತ್ಯಾಸ ಇದೆ ಇದರಲ್ಲಿ. ಮಂಗಲ ಶುರು ಮಾಡೋದು, ಮಂಗಳ ಫಲ ಕೊಡೋದು. ಪ್ರಾರಂಭದಲ್ಲಿ ಮಂಗಲ ಅನ್ನೋ ಅರ್ಥ ಆದರೆ, ಪ್ರಾರಂಭದ ಮಂಗಲ ಅನ್ನೋ ಅರ್ಥ ಆದರೆ, ಮಂಗಳ ಅನ್ನೋದು ಕೊನೆಯದು, ಕೊನೆಯಲ್ಲಿ ಅಂತಿಮ ಅರ್ಥ ಮಂಗಳ. ಮಂಗಳ ಶುಭಾರಂಭ, ಮಂಗಲ ಶುಭಾರಂಭ, ಮಂಗಳ ಕಲ್ಯಾಣ. ಇದೆರಡರ ಅರ್ಥ ಗೊತ್ತಿದ್ರೆ ನಿಮಗೆ ಮಂಗಲ ಅಂತ ಹೆಸರಿಟ್ಕೊಂಡವ್ರನ್ನ ಮಂಗಳ ಅಂತ ಕರೆಯೋದಿಲ್ಲ. ಪೂರ್ತಿಯಾದ ಅರ್ಥ ವ್ಯತ್ಯಾಸ ಆಗ್ತದೆ. ಮಂಗಲ ಅನ್ನೋವರಿಗೆ ನೀವು ಮಂಗಳ ಅಂತ ಕರೆದ್ರೆ ಪೂರ್ತಿ ಅರ್ಥ ವ್ಯತ್ಯಾಸ ಆಗ್ತದೆ. ಮಂಗಲ ಅನ್ನೋವರಿಗೆ ಮಂಗಲ ಅಂತಾನೆ ಕರಿಬೇಕು, ಮಂಗಳ ಅಂತ ಹೆಸರಿಟ್ಕೊಂಡವರಿಗೆ ಮಂಗಳ ಅಂತಾನೆ ಕರಿಬೇಕು. ಯಾಕೆ ಜನ ಹಾಗೆ ಆ ರೀತಿ ಹೇಳ್ತಾರೆ ಗೊತ್ತಾಗೋದಿಲ್ಲ ನನಗೆ, ನಿಜವಾಗ್ಲೂ ಅರ್ಥ ಆಗೋದಿಲ್ಲ. ದೇವರನ್ನ ಅರ್ಥ ಆಗೋದಿಲ್ಲ. ಅವರಿಗೆ ನಾಲಿಗೆ ಸಸಿಯೋದಿಲ್ವೋ, ನಾಲಿಗೆ ಉಚ್ಚಾರಣೆ ಆಗೋದಿಲ್ವೋ, ಅಥವಾ ಅವರು ಮಿದುಳು ತಗೊಳ್ಳೋದಿಲ್ವೋ, ಕಿವಿ ಕೇಳಿಸೋದಿಲ್ವೋ, ಏನಂತ ಗೊತ್ತಿಲ್ಲ. ಯಾರೆಲ್ಲ ಇನ್ನು ಮಂಗಲ ಅಂತ ಹೆಸರು ಹೇಳ್ತಾರೆ ಅವರನ್ನ ಮಂಗಳ 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 ಅಂತ ಕರಿತಾ ಹೋಗ್ತಾರೆ. ಎರಡು ಹೆಸರು ತುಂಬ ಅರ್ಥ ವ್ಯತ್ಯಾಸವನ್ನು ಹೊಂದಿದೆ. ಎರಡು ಹೆಸರಿನ ಅರ್ಥ ಕೂಡ ಬೇರೆ. ಹಾಗಾಗಿ ಇನ್ನು ಮುಂದೆ ತಿಳಿದೋ ತಿಳಿದೇನೆ ಮಂಗಲ ಅನ್ನೋರಿಗೆ ಮಂಗಳ ಅಂತ ಕರಿತಾ ಇದ್ರೆ ಅರ್ಥಪ್ಪನ್ನು ತಿದ್ಕೊಳ್ಬಹುದು. ಅವರ ಹೆಸರನ್ನು ಹೇಳುವಾಗ ಮಂಗಲ ಅಂತ ಇಟ್ಕೊಂಡವರು ಮಂಗಲ ಹೇಳ್ತಾರೆ, ಮಂಗಳ ಅಂತ ಇಟ್ಕೊಂಡವರು ಮಂಗಳ ಅಂತಾನೆ ಹೇಳ್ತಾರೆ. ಹಾಗಾಗಿ ಅವ್ರ ಹೆಸರನ್ನು ಏನನ್ನು ಹೇಳಿರ್ತಾರೋ ಅದೇ ರೀತಿ ಕರೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಹೇಳಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ ಶೇರ್ ಮಾಡೋಕ್ಕೆ. ಹಾಗೂ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ. ನಿಮ್ಮ ಅಕ್ಕರೆಯ ಪ್ರೀತಿಗೊಂದು ಸಕ್ಕರೆ ಧನ್ಯವಾದ.